ನಮಸ್ಕಾರ ಸ್ನೇಹಿತರೆ, ಮಿಶ್ರ ಬ್ಲಾಗ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾವು ಸಸ್ಟೈನಬಲ್ ಮಿನಿಮಲಿಸಮ್ ಅನ್ನು ನೋಡಿದ್ವಿ. ಹಾಗೆ ಮುಂಬರುವ ವಿಡಿಯೋಸ್ಗಳಲ್ಲಿ ಫುಡ್, ಶೆಲ್ಟರ್, ಕ್ಲಾತ್, ಹೈಜೀನ್, ಸ್ಕಿಲ್ಸ್ ಅಂಡ್ ಹಾಬೀಸ್ ಇವುಗಳ ಬಗ್ಗೆ ಡೀಟೇಲ್ ಆಗಿ ವಿಡಿಯೋಸ್ಗಳನ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ವಿಷಯನ ನಿಮ್ಮಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸೀರೀಸ್ ಅಲ್ಲಿ ನಾನು ನಿಮ್ಮಿಂದ ಏನನ್ನ ಬಯಸ್ತಾ ಇದ್ದೀನಿ ಅಥವಾ ಮತ್ತೆ ಈ ಸೀರೀಸ್ ನ ತರ್ತಾ ಇರೋ ಉದ್ದೇಶ ಏನು ಅನ್ನೋದನ್ನ ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಸರಿ ನಾನು ಆಲ್ರೆಡಿ ಮಿನಿಮಲಿಸಮ್ ಟಾಪಿಕ್ ಅಲ್ಲಿ ಸಾಕಷ್ಟು ಅಂಶಗಳನ್ನ ಕವರ್ ಮಾಡಿದ್ದೀನಿ. ಮನೇಲಿರೋ ವಸ್ತುಗಳ ಡಿಕ್ಲಟರಿಂಗ್ ಇರ್ಬೋದು, ಮೆಂಟಲ್ ಡಿಕ್ಲಟರಿಂಗ್ ಇರ್ಬೋದು, ಡಿಜಿಟಲ್ ಡಿಕ್ಲಟರಿಂಗ್ ಇರ್ಬೋದು, ಇದೆಲ್ಲನೂ ಕೂಡ ಸಾಕಷ್ಟು ಸರಿ 7-8 ವರ್ಷಗಳಲ್ಲಿ ಅದೆಷ್ಟು ಸರಿ ನಾನು ಹೇಳಿದ್ದೀನೋ ಗೊತ್ತಿಲ್ಲ. ಆದ್ರೆ ಇವತ್ತಿಗೂ ಕೂಡ ಕೆಲವೊಂದಿಷ್ಟು ಜನರಲ್ಲಿ ಎಲ್ಲೋ ಒಂದು ಸ್ಪಷ್ಟತೆ ಬಂದಿಲ್ಲ ಅಂತಾನೋ ಅಥವಾ ನಾಲೆಜ್ ಅನ್ನ ಪ್ರಾಕ್ಟಿಕಲಿ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತಾನೋ ಕಾಮೆಂಟ್ ಸೆಕ್ಷನ್ಗಳಲ್ಲಿ ನಾನು ನೋಡಿದಾಗ ಇದನ್ನ ಇನ್ನೊಮ್ಮೆ ನಾನು ಸಾಧ್ಯವಾದಷ್ಟು ಮಟ್ಟಿಗೆ ಒಂದು ಸುಲಭವಾದ ಹಾಗೆ ಇನ್ನೊಮ್ಮೆ ನಿಮ್ ಮುಂದೆ ರೆಪ್ರೆಸೆಂಟ್ ಮಾಡಬೇಕು ಅಂತ ಅನಿಸ್ತು. ಮೇನ್ ಆಗಿ ವೇಸ್ಟ್ ಮ್ಯಾನೇಜ್ಮೆಂಟ್, ಸಸ್ಟೈನಬಿಲಿಟಿ ಅಂತ ಬಂದಾಗ ಅದರ ರೂಟ್ ಕಾಸ್ ಅನ್ನು ನಾವು ಡೀಲ್ ಮಾಡಿದ್ರೆ, ಒಂದು ಕ್ಲಾರಿಟಿನ ಜನರಲ್ಲಿ ತಂದು ಕೊಟ್ರೆ, ಅಗತ್ಯಗಳು ಏನು ಅನ್ನೋ ಕ್ಲಾರಿಟಿನ ತಂದು ಕೊಟ್ರೆ ಸಾಕಷ್ಟು ವೇಸ್ಟ್ ಹ್ಯಾಂಡ್ಲಿಂಗು ಈಸಿ ಆಗ್ಬೋದು ಅಂತ ನನಗನ್ಸುತ್ತೆ. ಯಾವುದೇ ಒಂದು ವಿಷಯ ಇರಲಿ, ಅದನ್ನ ಆದಷ್ಟು ರೂಟ್ ಕಾಸ್ ಅಲ್ಲಿ ನಾವು ಹುಡುಕಿ ಅಡ್ರೆಸ್ ಮಾಡಿದ್ರೆ ಆ ಮುಂದಿನ ಒಂದು ಸೀಕ್ವೆನ್ಸಸ್ ಏನಿರುತ್ತೆ ನೋಡಿ, ಅದು ರೆಡ್ಯೂಸ್ ಆಗತ್ತೆ. ಹಾಗಾಗಿ ಮತ್ತೊಮ್ಮೆ ನನ್ನ ಪ್ರಯತ್ನನ ನಾನು ಮಾಡ್ತಾ ಇದ್ದೀನಿ ಈ ಸೀರೀಸ್ಗಳ ಮೂಲಕ. ನಿಮಗೂ ಕೂಡ ಒಂದು ಅರಿವನ್ನು ಮೂಡಿಸುವಂತ ಪ್ರಯತ್ನ, ಏನೆಲ್ಲ ವಸ್ತುಗಳ ಬಗ್ಗೆ ಅರಿವನ್ನು ಮೂಡಿಸುವಂತ ಪ್ರಯತ್ನ. ಒಂದು, ಆಲ್ರೆಡಿ ಮನೆಯಲ್ಲಿ ಏನ್ ಇದೆಯೋ ವಸ್ತುಗಳು, ಅವುಗಳ ಒಂದು ಪುನರಾವಲೋಕನ. ಇನ್ನೊಂದು, ಮುಂದೆ ಕೊಳ್ಳುವಂತ ವಸ್ತುಗಳ ಬಗ್ಗೆ ಸ್ಪಷ್ಟತೆ. ಮೂರನೇದಾಗಿ, ವಸ್ತುಗಳ ಸಾರ್ಥಕ ಬಳಕೆ. ಇದು 3 ಅಂಶಗಳು ಆಗಬೇಕಾಗಿರೋದು ನನ್ನ ಈ ಸೀರೀಸ್ ನ ಉದ್ದೇಶ. ಮೊದಲನೇದಾಗಿ, ಆಲ್ರೆಡಿ ಇರೋ ವಸ್ತುಗಳ ಪುನರಾವಲೋಕನ. ಇದನ್ನ ನಾನು ಯಾಕೆ ತಗೊಂಡೆ ಅಂತಂದ್ರೆ, ಆಲ್ರೆಡಿ ಮನೆಯಲ್ಲಿ ಸಾಕಷ್ಟು ವಸ್ತುಗಳಿರುತ್ತೆ. ನಮ್ಮ ಹಿರಿಯರು ನಮಗ್ ಪಾಸ್ ಮಾಡಿದಿರ್ಬೋದು, ಅಥವಾ ಕೆಲವೊಂದಿಷ್ಟು ಸೆಂಟಿಮೆಂಟಲ್ ವಸ್ತುಗಳು ಇರ್ಬೋದು, ಇನ್ನು ಕೆಲವೊಂದಿಷ್ಟು ಯಾವಾಗಾದ್ರೂ ಒಮ್ಮೆ ಬೇಕಾದ್ರೆ ಅನ್ನೋದಕ್ಕೆ ನಾವು ಇಟ್ಕೊಂಡಿರೋವಂಥದ್ದು ಇರ್ಬೋದು, ಇನ್ನು ಕೆಲವೊಂದಿಷ್ಟು ಇನ್ಯಾರೋ ನಮ್ಗೆ ಗಿಫ್ಟ್ ಮಾಡಿದಿರ್ಬೋದು, ಇನ್ನು ಕೆಲವೊಂದಿಷ್ಟು ಯಾವುದೋ ಒಂದು ಹಾಳಾಗಿರೋದನ್ನ ಯಾವತ್ತಾರು ಒಂದಿನ ರಿಪೇರಿ ಮಾಡಿಸಿ ಬಳಸ್ತೀನಿ ಅಂತ ಇಟ್ಟಿರೋದಾಗಿರ್ಬೋದು, ಇಲ್ಲ ನಾವು ಆಲ್ರೆಡಿ ಬಳಸಿರುವಂತ ವಸ್ತುಗಳಾಗಿರ್ಬೋದು, ನಿಜವಾಗಿ ನಮ್ಮ ಜೀವನದಲ್ಲಿ ವ್ಯಾಲ್ಯೂನ ಆಡ್ ಮಾಡ್ತಾ ಇರುವಂತದ್ದು. ಇವೆಲ್ಲವುಗಳ ಬಗ್ಗೆ ಒಂದು ಸ್ಪಷ್ಟತೆ ತುಂಬಾನೇ ಅಗತ್ಯ. ಮೊದಲನೇದಾಗಿ, ಹಿರಿಯರು ನಮ್ಗೆ ಪಾಸ್ ಮಾಡಿರುವಂತ ವಸ್ತುಗಳನ್ನ ಖಂಡಿತ ನಾವು ನಮ್ಮ ಅಗತ್ಯಗಳನ್ನ ಅದು ಪೂರೈಸ್ತಾ ಇದ್ದಲ್ಲಿ ಅದನ್ನ ಬಳಸ್ಕೊಂಡು ಹೋಗೋದು ಒಳ್ಳೇದು. ಇಲ್ವಾ, ಅದರ ಅಗತ್ಯ ನಮಗಿಲ್ವಾ, ಯಾರಾದ್ರೂ ಒಬ್ರನ್ನ ಅದನ್ನ ಚೆರಿಶ್ ಮಾಡೋ ಅಂತವ್ರನ್ನ, ಆ ವಸ್ತುವಿಗೆ ಒಂದು ಬೆಲೆ ಕೊಡೋ ಅಂತವ್ರನ್ನ ಹುಡುಕಿ ನಾವು ಅವ್ರಿಗೆ ಪಾಸ್ ಮಾಡ್ಬೋದು. ಇಲ್ಲ ಸೆಂಟಿಮೆಂಟಲ್ ಐಟಮ್ಸ್ಗಳು ತುಂಬಾ ಮನ್ಸಿಗೆ ಹತ್ರ ಆಗಿರೋದು, ಮೆಮೊರೀಸ್ ಎಲ್ಲ ಯೂಶಲಿ ತಲೆನಲ್ಲಿ ಇರುತ್ತೆ. ಆ ಎದುರುಗಡೆ ಇರೋ ವಸ್ತು ಅದ್ರ ಟ್ರಿಗರ್ ಮಾಡ್ತಾ ಇರುತ್ತೆ. ನಾವೊಂದು ಫೋಟೋ ತೆಗೆದಿಟ್ಕೊಂಡು ಕೂಡ ಸಾಕಷ್ಟು ವಸ್ತುಗಳನ್ನ ನಾವು ಅದರಲ್ಲಿ ತೆಗೆದು ಹಾಕೋದು ಸಾಧ್ಯ ಇರುತ್ತೆ. ಇಲ್ಲ ಇನ್ನು ಕೆಲವೊಂದಿಷ್ಟು ಫೀಲ್ ಮಾಡುವಂಥದ್ದು ನಮ್ಗೆ ಸೆಂಟಿಮೆಂಟ್ ತುಂಬಾ ಮ್ಯಾಟರ್ ಆಗುತ್ತೆ ಅನ್ನುವಂಥದ್ನ ಅಟ್ಲೀಸ್ಟ್ ಒಂದು ಬಾಕ್ಸ್, ಒಂದು ಸ್ಪೇಸ್, ಇಲ್ಲ ಒಂದು ರ್ಯಾಕಲ್ಲಿ ಹಿಡ್ಸೋ ಅಷ್ಟು ಸೆಂಟಿಮೆಂಟಲ್ ವಸ್ತುಗಳನ್ನ ಇಟ್ಕೊಳ್ತಿದ್ದೋ ಅಂತ ಏನೋ ಒಂದು ಸ್ಪೇಸ್ ಲಿಮಿಟ್ ಮಾಡ್ಕೊಂಡು ನಾವು ರೆಡ್ಯೂಸ್ ಮಾಡ್ತಾ ಬಂದ್ರೆ, ಕೆಲವೊಂದಿಷ್ಟು ತೀರಾ ಆಪ್ತರಾದ ವ್ಯಕ್ತಿಗಳಿಗೆ ಸಂಬಂಧಪಟ್ಟಿದ್ದಾದ್ರೆ ನಾನು ಹೇಳಿದಾಗೆ ಒಂದು ಸ್ಪೇಸ್ ಅನ್ನ ಲಿಮಿಟ್ ಮಾಡಿ ಇಷ್ಟರಲ್ಲೇ ಹಿಡಿಸ್ತೀನಿ ಅನ್ನೋ ಹಾಗೆ ಆದಷ್ಟು ನಿಧಾನಕ್ಕೆ ರೆಡ್ಯೂಸ್ ಮಾಡ್ತಾ ಬನ್ನಿ. ಯಾಕಂದ್ರೆ ಇದು ತುಂಬಾನೇ ಒಂದು ಹ್ಯೂಜ್ ಪಾರ್ಟ್, ಸೈಕಾಲಜಿನಲ್ಲಿ ಹ್ಯೂಜ್ ಪಾರ್ಟ್ ಸೆಂಟಿಮೆಂಟ್ಸಿಗೆ ಹೋಗುತ್ತೆ. ಹಾಗಾಗಿ ನೆಕ್ಸ್ಟ್, ಇನ್ನು ಜಸ್ಟ್ ಇನ್ ಕೇಸು ಯಾವಾಗ್ಲಾದ್ರೂ ಒಮ್ಮೆ ಬೇಕಾದ್ರೆ ಅಂತ, ಯಾವಾಗ್ಲಾದ್ರೂ ಒಮ್ಮೆ ಬೇಕಾದ್ರೆ ನಮ್ಮ ಹತ್ರ ಅಫೋರ್ಡ್ ಮಾಡೋ ಹಾಗಿದ್ರೆ ಖಂಡಿತವಾಗಿ ಕೂಡ ನಾವು ಆ ವಸ್ತುನ ತಗೋಬಹುದು. ಆಗ ಇನ್ನೊಂದು, ಇಲ್ಲ ಪಕ್ಕದಲ್ಲಿ ಯಾರು ನಮ್ಮ ಇಷ್ಟ ಮಿತ್ರರಿಂದ ನಾವು ಒಮ್ಮೆ ಬಾರೋ ಮಾಡ್ಬೋದು. ಒಂದ್ಸರಿ ಬಳಸಿ ಯಾವಾಗ್ಲೂ ಒಮ್ಮೆ ಮಾತ್ರ ಬೇಕಾದ್ರೆ ಒಮ್ಮೆ ಬಳಸಿ ವಾಪಸ್ ಕೊಡ್ತೀನಿ ಅಂತ ತಗೋಬಹುದು. ಇಲ್ಲ ಹೊರಗಡೆ ರೆಂಟಿಗೂ ಕೂಡ ಸಾಕಷ್ಟು ವಸ್ತುಗಳು ಸಿಗುತ್ತೆ. ಅದಕ್ಕೋಸ್ಕರ ಯಾವಾಗ್ಲಾದ್ರೂ ಒಮ್ಮೆ ಬೇಕಾದ್ರೆ ಅಂತ ನಾವೇ ಎಲ್ಲಾನು ಸ್ಟೋರ್ ಮಾಡಿ ಈಗಿಂದನೇ ಅದರ ಮೇಂಟೆನೆನ್ಸ್ ಕೂಡ ಆಡ್ ಮಾಡ್ಕೋಬೇಕಾದ ಅಗತ್ಯ ಇಲ್ಲ. ಸೊ ಯಾವಾಗ್ಲಾದ್ರೂ ಒಮ್ಮೆ ಬೇಕಾದ್ರೆ ಅಂತಂದ್ರೆ ಬೈ, ಬಾರೋ, ರೆಂಟ್ ಇದೆಲ್ಲ ಆಪ್ಷನ್ಸ್ ಗಳಿರುತ್ತೆ. ಜಸ್ಟ್ ಅಫೋರ್ಡಬಲ್ ಮನಿ ನಿಮ್ಮ ಅಕೌಂಟ್ ಅಲ್ಲಿ ಇದೆಯಾ ಅಂತ ಮೇಕ್ ಶೋರ್ ಮಾಡ್ಕೊಳ್ಳಿ ಅಷ್ಟೇ. ನನ್ನ ಹತ್ರ ಸಾಕಷ್ಟು ವಸ್ತುಗಳಿಗೆ ಈಸಿಲಿ ಅವೈಲಬಲ್ ಇರುವಂತದ್ದು, ಇನ್ ಹತ್ರ ನಮ್ಗೆ ಈಸಿಲಿ ಸಿಗುತ್ತೆ ಇದು ಅನ್ನುವಂಥದ್ನೆಲ್ಲ ನಾನು ಅಕೌಂಟ್ ಅಲ್ಲಿ ಮನಿ ಇದೆಯಾ ಅಂತ ಮೇಕ್ ಶೋರ್ ಮಾಡ್ಕೊಳ್ತೀನಿ. ಸಮ್ ಮಿನಿಮಮ್ ಬ್ಯಾಲೆನ್ಸ್ ನನ್ನ ಅಕೌಂಟ್ ಅಲ್ಲಿ ಇರ್ಬೇಕು. ಎನಿ ಟೈಮ್ ನನ್ಗೆ ಏನಾದ್ರೂ ಅಷ್ಟು ಅಗತ್ಯ ಬೇಕು ಅಂತ ಅನ್ಸ್ರೆ ನಾನು ತಗೋಬಹುದು ಅನ್ನೋ ಒಂದು ಮೆಂಟಲಿ ರಿಲೀಫ್ ಇರುತ್ತೆ. ಅದಾದ್ಮೇಲೆ ನಾನು ಈಸಿಯಾಗಿ ಜಸ್ಟ್ ಇನ್ ಕೇಸ್ ಐಟಮ್ಸ್ ಗಳನ್ನ ತೆಗೆದುಹಾಕೋದು ಸುಲಭ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಾಕ್ಟಿಕಲ್ ಆಗಿ ಇರೋದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ.
ಆಮೇಲೆ ನೆಕ್ಸ್ಟ್ ಇನ್ನು ಗಿಫ್ಟ್ಸ್ ಗಳು ಅಂತ ಬಂದ್ರೆ, ಗಿಫ್ಟ್ ಯಾವತ್ತು ಕೂಡ ಲೈಫ್ ಟೈಮ್ ಅಬ್ಲಿಗೇಷನ್ಸ್ ಅಲ್ಲ. ನೀವು ಅದನ್ನ ಯಾರೋ ಒಬ್ರು ನಮ್ಗೆ ಗಿಫ್ಟ್ ಕೊಟ್ಬಿಟ್ರು ಅಂತಂದ್ರೆ ನಾವು ಲೈಫ್ ಲಾಂಗ್ ಅದನ್ನ ಮೈಂಟೈನ್ ಮಾಡ್ತೀವಿ. ಖಂಡಿತ ನಾವೇ ಎಷ್ಟು ಲಾಂಗ್ ವರೆಗೂ ಇರ್ತೀವಿ ಅನ್ನೋದು ನಮಗೆ ಗೊತ್ತಿರಲ್ಲ. ವಸ್ತುನು ಕೂಡ ನಾವು ಲೈಫ್ ಲಾಂಗ್, ಪ್ರತಿ ವಸ್ತುಗೂ ಕೂಡ ಅದರದ್ದೇ ಆದ ಒಂದು ಡ್ಯೂರೇಷನ್ಸ್ ಇರುತ್ತೆ. ನಾವು ಲೈಫ್ ಲಾಂಗ್ ಅದನ್ನ ಮೇಂಟೈನ್ ಮಾಡ್ತೀವಿ ಅನ್ನೋದು ಪ್ರಾಕ್ಟಿಕಲಿ ಕಷ್ಟ ಆಗುತ್ತೆ. ಸೊ ಹಾಗಾಗಿ ವಸ್ತುಗಳನ್ನ ಯಾರಾದ್ರೂ ಗಿಫ್ಟ್ ಮಾಡಿರೋದನ್ನ ನಿಮ್ಗೆ ಸಾಧ್ಯ ಆದ್ರೆ ಬಳಸಿ, ಇಲ್ಲ ಅಂತಂದ್ರೆ ಅದನ್ನ ಅಗತ್ಯ ಇರೋರ್ಗೆ ಪಾಸ್ ಆದ್ರೂ ಮಾಡಿ. ಸುಮ್ನೆ ಆ ವಸ್ತುನ ನಾವು ಕಬರ್ಡ್ ಅಲ್ಲಿ ಇಟ್ರೆ ಏನಾಗುತ್ತೆ ಅನ್ನೋದನ್ನ ನಾನು ನೆಕ್ಸ್ಟ್ ಪಾಯಿಂಟ್ ಅಡ್ರೆಸ್ ಮಾಡೋವಾಗ ಹೇಳ್ತೀನಿ. ನೆಕ್ಸ್ಟ್ ಇನ್ನು ಗಿಫ್ಟ್ಸ್ ಗಳಾಯ್ತು. ರಿಪೇರಿ ಮಾಡಿಸೋ ವಸ್ತುಗಳು ಯಾವಾಗ್ಲೂ ಹಾಳಾಗಿರುತ್ತೆ, ಅದನ್ನ ರಿಪೇರಿ ಮಾಡ್ಸೋಣ ಅಂದ್ರೆ 6 ತಿಂಗಳು ಕಾದಿರ್ತೀವಿ, 1 ವರ್ಷನೂ ಕಾದಿರುತ್ತೆ. ದಿನಾ ಧೂಳು ತುಂಬಿಕೊಂಡು ಅದ್ ಬಿದ್ದಿರುತ್ತೆ, ಕ್ಲೀನ್ ಮಾಡೋದೊಂದು ಕೆಲಸ ಆಗುತ್ತೆ. ಅದ್ರ ಬದಲು ದಯವಿಟ್ಟು ಅದನ್ನ ನೀವು ಯಾರಾದ್ರೂ ರಿಪೇರಿ ಮಾಡಿಸ್ಕೊಂಡು ಬಳಸೋರ್ನ ಹುಡುಕಿ ಕೊಡಿ. ಇಲ್ಲ ನೀವೇ ರಿಪೇರಿ ಮಾಡಿಸಿ ಕೊಡ್ತೀರಾ ಅನ್ನೋಂಗಿದ್ರೆ ಫಸ್ಟ್ ಆ ಕೆಲಸ ಮಾಡಿ. ಆದ್ರೆ ಇನ್ನು ಒಂದು ಡೆಡ್ ಲೈನ್ ಹಾಕೊಳ್ಳಿ. ಇನ್ ಈ ವಾರದಲ್ಲಿ ನಾನು ಇದನ್ನ ಫಿಕ್ಸ್ ಮಾಡ್ಸಿಲ್ಲ ಅಂತನೋ, ಈ ತಿಂಗಳ ಕೊನೆಯವರೆಗೂ ಈ ಕೆಲಸ ಆಗ್ಲಿಲ್ಲ ಅಂತಂದ್ರೆ ನಾನು ಇದನ್ನ ಯಾರಿಗಾರು ಪಾಸ್ ಮಾಡ್ಬಿಡ್ತೀನಿ ಅನ್ನೋ ಮೈಂಡ್ ಸೆಟ್ ಅನ್ನ ಒಂದು ಸಮ್ ಡೆಡ್ ಲೈನ್ಸ್ ಹಾಕೊಳ್ಳಿ. ಆಗ ತಾನಾಗೆ ಆ ರಿಪೇರಿ ಆಗ್ಬೇಕಿರೋ ಸಾಕಷ್ಟು ವಸ್ತುಗಳು ರೀಸೆಲ್ ಮಾಡಕ್ಕಾಗತ್ತಾ ಅಂತ ನೋಡಿ, ರೀಸೆಲ್ ಮಾಡಕ್ಕಾಗ್ಲಿಲ್ಲ ಅಂತಂದ್ರೆ ರಿಯೂಸ್ ಮಾಡಕ್ಕಾಗತ್ತಾ ಅಂತ ನೋಡಿ, ನೀವೇ ರಿಯೂಸ್ ಮಾಡಕ್ಕಾಗ್ಲಿಲ್ಲ ಅಂತಂದ್ರೆ ಬೇರೆ ಯಾರಾದ್ರೂ ಇದನ್ನ ರಿಯೂಸ್ ಮಾಡಕ್ಕಾಗತ್ತಾ ಅಂತ ನೋಡಿ, ಇಲ್ಲ ಅಂತಂದ್ರೆ ಕೊನೆಯಲ್ಲಿ ರೀಸೈಕಲ್ ಆದ್ರೂ ಆಗತ್ತಾ ಅಂತ ನೋಡಿ. ಸೊ ಸಾಧ್ಯ ಆದಷ್ಟು ಆ ತರದ ವಸ್ತುಗಳನ್ನ ಮನೆಯಿಂದ ಪಾಸ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ಇನ್ನು ಮಿಕ್ಕಿರೋದು ಯಾವ್ದು, ಜಸ್ಟ್ ಇನ್ ಕೇಸ್ ಆಯ್ತು, ಸೆಂಟಿಮೆಂಟಲ್ ಆಯ್ತು, ಗಿಫ್ಟ್ ಐಟಮ್ಸ್ ಗಳಾಯ್ತು, ರಿಪೇರಿ ಆಗ್ಬೇಕಾಗಿರೋದಾಯ್ತು, ಹೀಗೆ ಪಾಸ್ ಮಾಡಿರೋ ಥಿಂಗ್ಸ್ ಗಳಾಯ್ತು. ಇನ್ ಕೆಲವೊಂದಿಷ್ಟು ನಿಜವಾಗಿ ನಮ್ಮ ಲೈಫ್ ಅಲ್ಲಿ ವ್ಯಾಲ್ಯೂನ ಆಡ್ ಮಾಡುವಂಥದ್ದು ಇರುತ್ತೆ. ನಮ್ಮ ಇವತ್ತಿಗೂ ಕೂಡ ನಮ್ಮ ಅಗತ್ಯಗಳನ್ನು ಪೂರೈಸ್ತಿರುವಂತಹ ಹಲವಾರು ವಸ್ತುಗಳಿರುತ್ತೆ. ಅದನ್ನೊಂದು ಗ್ರಾಟಿಟ್ಯೂಡ್ ನ ಜೊತೆಗೆ ಈ ವಸ್ತು ನನ್ನ ಜೀವನದಲ್ಲಿ ನಿಜವಾಗಿ ವ್ಯಾಲ್ಯೂ ಆಡ್ ಮಾಡ್ತಾ ಇದೆ, ಇವತ್ತಿಗೂ ಕೂಡ ಇದು ನನಗೆ ಎಷ್ಟು ಜೀವನದಲ್ಲಿ ಸರ್ವ್ ಮಾಡ್ತಾ ಇದೆ ಅನ್ನೋ ಗ್ರಾಟಿಟ್ಯೂಡ್ ನ ಜೊತೆಗೆ ನಿಮ್ ಜೊತೆಗೆ ಮುಂದಕ್ಕೂ ಕೂಡ ಅದನ್ನ ಕ್ಯಾರಿ ಮಾಡಿ. ಸೊ ಸಿಂಪಲ್, ನಾವು ಸಿಂಪಲ್ ಆಗಿ ತಗೊಂಡ್ರೆ ಸಿಂಪಲ್. ಒಮ್ಮೆ ಮನೇಲಿರೋ ಎಲ್ಲಾ ವಸ್ತುಗಳ ಪುನರಾವಲೋಕನ ಆದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ. ಸಾಕಷ್ಟು ವಸ್ತುಗಳು ನೀವು ಈ ಥಾಟ್ ಪ್ರೊಸೆಸ್ ಅಲ್ಲಿ ನೋಡಿದ್ರೆ ಸಾಕಷ್ಟು ವಸ್ತುಗಳು ಅವಾಯ್ಡ್ ಆಗುತ್ತೆ. ನಾನು ಸುಮಾರಷ್ಟು ವಸ್ತುಗಳೆಲ್ಲ ನಾನು ಅಫೋರ್ಡಬಲ್ ಇದೆಯಾ, ನನಗೆ ಬೇಕಾದ್ರೆ ತಗೊಳ್ಳೋ ಅಷ್ಟು ದುಡ್ಡಿದ್ಯಾ ಅಂತ ನಾನು ಯೋಚನೆ ಮಾಡ್ತೀನಿ. ತುಂಬಾ ವಸ್ತುಗಳನ್ನ ನಾನು ಬೈ ಮಾಡಕ್ಕೆ ಹೋಗಲ್ಲ. ಇದು ಒಂದು ಮೈಂಡ್ ಸೆಟ್ ಏನಿರುತ್ತಲ್ಲ, ಅಥವಾ ನಾನು ಅನ್ಕೊಳ್ತೀನಿ ಇವಾಗ ಏನೋ ಒಂದು ಬೇಕಾದ್ನ ಚೆನ್ನಾಗಿರೋದು ನೋಡ್ವಿ, ಚೆನ್ನಾಗಿರೋ ಎಲ್ಲಾ ವಸ್ತುಗಳು ಕೂಡ ನಮ್ಮ ಮನೆಯಲ್ಲಿ ಇರ್ಬೇಕು ಅಂತ ಇಲ್ಲ. ಚೆನ್ನಾಗಿದೆ ಅಂತ ನಾವು ಪ್ರಪಂಚದಲ್ಲಿ ಇರೋದನ್ನ ಎಲ್ಲಾನು ತನ್ನ ಮನೆಗೆ ತುಂಬಿಸ್ಕೊಳಕ್ ಆಗಲ್ಲ ಅಲ್ವಾ. ಅಪ್ರಿಶಿಯೇಟ್ ಮಾಡ್ತೀನಿ, ಮೂವ್ ಆನ್ ಆಗ್ತೀನಿ, ಚೆನ್ನಾಗಿದೆ ಅಷ್ಟೇ, ಅಲ್ಲಿಂದ ಜಾಗ ಖಾಲಿ ಮಾಡ್ತೀನಿ. ಇನ್ನು ಕೆಲವೊಂದಿಷ್ಟು ಏನೋ ಇವತ್ತು ಮಾತ್ರ ಚೆನ್ನಾಗಿರೋದು ಸಿಗತ್ತೆ, ನಾಳೆ ಪ್ರಪಂಚದಲ್ಲಿ ಚೆನ್ನಾಗಿರೋದು ಸಿಗದೇ ಇಲ್ಲ ಅನ್ನೋ ಮೈಂಡ್ ಸೆಟ್ ಖಂಡಿತವಾಗ್ಲೂ ಕೂಡ ಇಲ್ಲ. ನಾಳೆ ಇನ್ನೂ ಬೆಟರ್ ಆಪ್ಷನ್ಸ್ ಬರ್ಬೋದು. ಸೊ ಕೀಪ್ ದ ಆಪ್ಷನ್ಸ್ ಓಪನ್ ಅನ್ನೋ ಹಾಗೆ ನನ್ನ ದುಡ್ಡನ್ನು ನಾನೇ ಉಳಿಸ್ಕೊಂಡು ಐಟಮ್ ಅನ್ನ ಬಿಟ್ಟು ಬಂದಿರ್ತೀನಿ. ಇವತ್ ನನಗೆ ನನ್ನ ಜೀವನಕ್ಕೆ ಯಾವುದೋ ಒಂದು ಉದ್ದೇಶಕ್ಕೆ ಆ ವಸ್ತುಗಳು ಬೇಕಾಗಿದ್ರೆ ಮಾತ್ರ ನಾನು ಬೈ ಮಾಡ್ತೀನಿ ಸಾಮಾನ್ಯವಾಗಿ. ಇಲ್ಲ ಅಂದ್ರೆ ಕಮ್ಮಿಗೆ ಸಿಕ್ತು ಅಂತನೋ, ಬೈ ಒನ್ ಗೆಟ್ ಒನ್ ಅಂತನೋ ಯೂಶಲ್ ಆಗಿ ನಾನು ಬೈ ಮಾಡಲ್ಲ. ಯಾಕೆಂದ್ರೆ ಅಗತ್ಯ ಇಲ್ದೇನೆ ಇನ್ನೊಂದು ವಸ್ತುನು ಕೂಡ ನಮ್ಮ ಮನೆಗೆ ಬರುತ್ತೆ. ಅವಾಗ ನನಗೆ ಅಗತ್ಯ ಇರೋದು ಒಂದಾದ್ರೆ ಅದ್ರ ಜೊತೆಗೆ ಇನ್ನೊಂದು ಕೂಡ ಆಡ್ ಆನ್ ಆಗುತ್ತೆ, ಅದ್ ನಮ್ಗೆ ನಿಜವಾದ ಅಗತ್ಯ ಇರಲ್ಲ. ಸೊ ಸ್ವಲ್ಪ ವಾಯ್ಸ್ ಡಿಸಿಷನ್ಸ್ ಗಳನ್ನ ಓಕೆ, ಈಗ ಒಂದು 50 ರೂಪಾಯಿ ಒಂದು ಐಟಮ್ ಸಿಗುತ್ತೆ, ಇನ್ನೊಂದು ತಗೊಂಡ್ರೆ 40 ರೂಪಾಯಿ ಸಿಗುತ್ತೆ ನಾವಿದ್ರೆ ಎಕ್ಸ್ಟ್ರಾ ನಾನು ದಿನನಿತ್ಯ ನೀವು 100% ಬಳಸ್ತೀನಿ ಅನ್ನೋ ಶ್ಯೂರಿಟಿ ಇದ್ದಾಗ ತಗೋಬಹುದು. ಡೌಟ್ ಅಲ್ಲಿ ಇರುವಾಗ ಖಂಡಿತವಾಗಿ ಕೂಡ ನಾನು ಎರಡನ್ನ ಒಟ್ಟಿಗೆ ಬೈ ಮಾಡೋದನ್ನ ಪ್ರಿಫರ್ ಮಾಡಲ್ಲ. ಜೊತೆಗೆ ಸೊ ಆಲ್ರೆಡಿ ಇರೋ ವಸ್ತುಗಳ ಒಂದು ಪುನರಾವಲೋಕನ ಒಮ್ಮೆ ಈ ವಿಡಿಯೋದ ಕೊನೆಯಲ್ಲಿ ಆಗ್ಲಿ ಅನ್ನೋದು. ನೆಕ್ಸ್ಟ್ ಇನ್ನೊಂದೇನು ಅಂತ ಅಂದ್ರೆ, ಒಮ್ಮೆ ನಿಮಗ್ ಸ್ಪಷ್ಟತೆ ಬಂದ್ರೆ ಏನ್ ಬೇಕು ಏನ್ ಬೇಡ, ಯಾವ್ದು ನನ್ನ ಉದ್ದೇಶನ ಸರ್ವ್ ಮಾಡ್ತಾ ಇದೆ ಅನ್ನೋ ಕ್ಲಾರಿಟಿ ಬಂದ್ರೆ ಮುಂದೆ ನೀವು ತಗೊಳ್ಳುವಾಗ ಒಂದು ಕ್ಲಾರಿಟಿ, ಸ್ಪಷ್ಟತೆ ಜೊತೆಗೆ ಮೈಂಡ್ಫುಲ್ ಕನ್ಸ್ಯೂಮರಿಸಮ್ ಮಾಡ್ಲಿ ಅಂತ ಬಯಸ್ತೀನಿ. ಯಾಕಂದ್ರೆ ಒಂದು ಸ್ಪಷ್ಟತೆ ಜೊತೆ ನೀವು ಹೋದಾಗ ಸುಮ್ಮನೆ ರ್ಯಾಂಡಮ್ ಪರ್ಚೇಸಸ್ ಮಾಡಲ್ಲ, ಸಿಕ್ಕಿದ್ದೆಲ್ಲ ತರಲ್ಲ. ಏನ್ ತರಕ್ ಹೋಗ್ತಿರೋ ಅಷ್ಟು ಮಾತ್ರ ತಂದ್ರೆ ಸಾಕು, ಮಿಕ್ಕಿರೋದೆಲ್ಲ ಇದ್ರೆ ಚೆನ್ನಾಗಿದೆ ಅಂತ ಅಪ್ರಿಶಿಯೇಟ್ ಮಾಡಿ ವಾಪಸ್ ಬನ್ನಿ. ಚೆನ್ನಾಗಿರೋದೆಲ್ಲಾನು ಕೂಡ ಮನೆಗೆ ತಂದು ತುಂಬಿಸ್ಕೊಳ್ಳೋದು ಪ್ರಾಕ್ಟಿಕಲಿ ಸಾಧ್ಯ ಇಲ್ಲ. ನೀವು ಎಷ್ಟೇ ಚೆನ್ನಾಗಿರೋ ತಂದ್ರು ಅದಕ್ಕಿಂತ ಇನ್ನೂ ಚೆನ್ನಾಗಿರೋದು ಹೊರಗಡೆ ಪ್ರಪಂಚದಲ್ಲಿ ಸಾಕಷ್ಟು ಇರುತ್ತೆ. ಸೊ ಇಟ್ಸ್ ನೆವರ್ ಎಂಡಿಂಗ್. ಯಾವತ್ತೂ ಕೂಡ ಚೆನ್ನಾಗಿರೋದೆಲ್ಲ ತಗೊಂಡ್ ಮುಗೀತು ಅಂತ ಆಗದೇ ಇಲ್ಲ. ಹಾಗಾಗಿ ನಿಮ್ಮ ಅಗತ್ಯ ಏನ್ ತರಕ್ ಹೋಗಿದ್ದೀರೋ ಅಷ್ಟನ್ನೇ ತಗೊಂಡ್ ಬರೋ ಅಭ್ಯಾಸನ ಮಾಡಿಕೊಂಡ್ರೆ ಖಂಡಿತವಾಗಿ ಕೂಡ ಒಂದು ಕಾನ್ಶಿಯಸ್ ಕನ್ಸ್ಯೂಮರಿಸಮ್ ಸಾಧ್ಯ ಆಗತ್ತೆ. ನಮ್ಗೇನ್ ಬೇಕು ಲಿಸ್ಟ್ ಮಾಡ್ಕೊಂಡು ಹೋಗೋದು, ಅಷ್ಟೊಂದು ಮಾತ್ರ ತಗೊಂಡ್ ಬರೋದು, ಅದರಲ್ಲಿ ಸಾಧ್ಯ ಆದಷ್ಟು ಸಸ್ಟೈನೇಬಲ್ ಲಾಂಗ್ ರನ್ ವರೆಗೂ ಬಾಳಿಕೆ ಬರುವಂತದ್ನ ತಗೊಂಡ್ ಬರೋದು, ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್.
ತಗೊಂಡು 2 ದಿನಕ್ಕೆ ಹಾಳಾಗುವಂತದನ್ನ ತಗೊಳ್ಳೋದಕ್ಕಿಂತ ಲಾಂಗ್ ರನ್ ಅಲ್ಲಿ ಸಾಕಷ್ಟು ದಿನ ಬಾಳಿಕೆ ಬರುವಂತ ವಸ್ತುಗಳನ್ನ ನಾವು ಪರ್ಚೇಸ್ ಮಾಡಿ ಬಂದ್ರೆ ಆಗ ಖಂಡಿತವಾಗಿಯೂ ಕೂಡ ಒಂದು ತುಂಬಾ ಲಾಂಗ್ ಡ್ಯೂರೇಷನ್ ವರೆಗೂ ಬರುತ್ತೆ. ಸೊ ಹಣನೂ ಉಳಿಯುತ್ತೆ, ಜೊತೆಗೆ ವೇಸ್ಟ್ ಕೂಡ ರೆಡ್ಯೂಸ್ ಆಗುತ್ತೆ, ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ಇರೋ ವಸ್ತುಗಳ ಪುನರಾವಲೋಕನ ಆಯ್ತು, ಮುಂದೆ ತಗೊಳ್ಳೋ ವಸ್ತುಗಳ ಬಗ್ಗೆ ಸ್ಪಷ್ಟತೆ ಆಯ್ತು, ವಸ್ತುಗಳ ಸಾರ್ಥಕ ಬಳಕೆ. ಇದನ್ನ ನಾನು ಯಾಕೆ ಅಡ್ರೆಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಸಾಕಷ್ಟು ಜನ ಅನ್ಕೊಳ್ತಾರೆ ನಾವು ದುಡ್ಡು ಕೊಟ್ಟು ತಗೊಂಡಿದೀವಿ, ಹೇಗೂ ದುಡ್ಡು ಕೊಟ್ಟು ತಗೊಂಡಿದೀವಿ, ನಮ್ಮ ಹತ್ರ ಎಷ್ಟು ವಸ್ತುಗಳಿದ್ರೆ ಏನ್ ಪ್ರಾಬ್ಲಮ್, ನಾವು ದುಡ್ಡು ಕೊಟ್ಟು ತಗೊಂಡಿರೋದು. ಸಿ, ವಸ್ತುಗಳ ಸಾರ್ಥಕತೆ ಆಗೋದು ಅದರ ಒಂದು ಸಮರ್ಪಕ ಬಳಕೆಯಿಂದಾಗಿ. ನಾವು ವಸ್ತುವಿಗೆ ಕೊಟ್ಟು ತಗೊಳ್ಳೋದು ಅದರ ಮುಖಬೆಲೆ. ಮುಖಬೆಲೆ ಅಂದ್ರೆ ಏನು ಹೇಳಿ, ಅದ್ರದ್ದೊಂದು ಮನಿ ಸಮ್ ಫಿಕ್ಸ್ಡ್ ಅಮೌಂಟ್ ಏನ್ ಫಿಕ್ಸ್ ಮಾಡಿರ್ತಾರಲ್ಲ, ಆ ಅಮೌಂಟ್ ಅನ್ನ ಪೇ ಮಾಡ್ತೀವಿ, ತಗೊಂಡ್ ಬರ್ತೀವಿ. ಐ ಟೋಟಲಿ ಅಗ್ರಿ, ನಿಮ್ ದುಡ್ಡು ನೀವು ಕೊಟ್ಟು ತಗೊಂಡ್ಬಂದಿದ್ದೀರಾ. ಆದ್ರೆ ಮುಖಬೆಲೆ ಕೊಟ್ಟು ತಂದ ತಕ್ಷಣ ಆ ವಸ್ತುವಿನ ಸಾರ್ಥಕ ಬಳಕೆ ಆಗಲ್ಲ. ವಸ್ತುವನ್ನ ಒಂದು ಮ್ಯಾನುಫ್ಯಾಕ್ಚರ್ ಮಾಡೋದ್ರ ಹಿಂದೆ ಸಾಕಷ್ಟು ಶ್ರಮ ಇರುತ್ತೆ. ಆ ಪ್ರತಿ ವಸ್ತು ಸಾರ್ಥಕ ಆಗೋದು ಯಾವಾಗ ಅಂತಂದ್ರೆ, ಆ ವಸ್ತುವಿನ ಅದೇನ್ ಡ್ಯೂರೇಷನ್ಸ್ ಇರತ್ತಲ್ಲ, ಲೈಫ್ ಸ್ಪ್ಯಾನ್ ಇರತ್ತಲ್ಲ, ಪ್ರತಿ ವಸ್ತುಗೂ ಕೂಡ ಎಷ್ಟು ಬಾಳಿಕೆ ಬರುತ್ತೆ ಅಂತ, ಆ ಬಾಳಿಕೆ ಬರೋವರೆಗೂ ಅದರ ಒಂದು ಸಮರ್ಪಕವಾದ ಬಳಕೆ ಆದಾಗ ಆ ವಸ್ತುವಿಗೊಂದು ಸಾರ್ಥಕತೆ ಇರುತ್ತೆ. ದುಡ್ಡು ಕೊಟ್ಟು ತಗೊಂಡ್ಬಂದಿದೀವಿ ಅಂತ ಡಬ್ಬದಲ್ಲಿ ಕಾಳು ಬೇಳೆನೋ ಅಥವಾ ಅಕ್ಕಿನೋ ಹುಳ ಹಿಡಿಯೋವರೆಗೂ ಹಾಗೆ ಬಿಟ್ಟು ಆಮೇಲೆ ನಾವು ಎಸೆದ್ರೆ ಅದು ಸಾರ್ಥಕತೆ ಅಲ್ಲ. ಅದ್ರ ಬದಲು ನಮ್ಗ ಅಕ್ಕಿ ಬೇಳೆದ ಅಗತ್ಯ ಇರ್ಲಿಲ್ವಾ, ಯಾರೋ ಒಬ್ರು ಹಸಿರು ಇರೋರ್ಗೆ ನಾವು ಅದನ್ನ ಕೊಟ್ರೆ ಅದು ಖಂಡಿತವಾಗಿಯೂ ಕೂಡ ಸಾರ್ಥಕತೆ. ಬೆಳೆದಿರೋದಕ್ಕೂ ಸಾರ್ಥಕ ಆಗುತ್ತೆ. ಮುಖ ಬೆಲೆ ಕೊಂಡುಕೊಂಡ ಮಾತ್ರಕ್ಕೆ ವಸ್ತುವಿನ ಸಮರ್ಪಕ ಬಳಕೆ ಅಲ್ಲ. ನಮಗ್ ಅಗತ್ಯ ಇರ್ಲಿಲ್ಲ ಅಂತಂದ್ರೆ ನಾವ್ ಅದನ್ನ ಶಾಪಲ್ಲಿ ಬಿಟ್ಟಿದ್ರೆ ಇನ್ಯಾರು ಅಗತ್ಯ ಇರೋರು ಅದನ್ನ ಅಲ್ಲಿಂದ ತಗೋಬಹುದಿತ್ತು. ನಾವು ಆ ವಸ್ತುವನ್ನ ಖರೀದಿ ಮಾಡಿ ನಾವು ಬಳಸಿದ್ರೆ ಇನ್ಯಾರು ಕೂಡ ಆ ವಸ್ತು ಸಿಗೋಕ್ಕೂ ಆಗಲ್ಲ, ಯಾಕಂದ್ರೆ ನಾವು ಆಲ್ರೆಡಿ ತಗೊಂಡ್ ಬಂದಿರ್ತೀವಲ್ಲ. ಸೊ ನಾವು ಬಳಸ್ಬೇಕು, ಇಲ್ಲ ಬಳಸೋರ್ಗೆ ನಾವ್ ಅದನ್ನ ಕೊಡ್ಬೇಕು, ಇಲ್ಲ ಅಂದ್ರೆ ಅಂಗಡಿನಲ್ಲಿ ಅಲ್ಲೇ ರಾಕಲ್ ಬಿಟ್ಟು ಬರ್ಬೇಕು, ಅಗತ್ಯ ಇರೋ ಇನ್ಯಾರಾದ್ರೂ ಅದನ್ನ ಪರ್ಚೇಸ್ ಮಾಡ್ಕೊಳ್ತಾರೆ. ಈ ಮನಸ್ಥಿತಿ ನಾವು ಬೆಳೆಸ್ಕೊಂಡ್ರೆ ಪ್ರತಿ ವಸ್ತುವಿಂದು ಕೂಡ ಸಾರ್ಥಕ ಬಳಕೆ ಸಾಧ್ಯ. ವಸ್ತುವನ್ನ ಕೊನೆ ತನಕ ನಮ್ಮ ಅಗತ್ಯಗಳನ್ನ ಪೂರೈಸ್ತಾ ಇನ್ಯಾರಿಗಾದ್ರೂ ಪಾಸ್ ಮಾಡ್ಬೇಕು. ಏನೋ ಕಾಲ್ ಫ್ರಾಕ್ಚರ್ ಆಗಿರುತ್ತೆ, ವಾಕರ್ ತಗೊಂಡ್ ಬರ್ತೀರಾ, ಕಾಲ್ ಸರಿಯಾದ್ಮೇಲೆ ವಾಕರ್ ಇಟ್ಕೊಂಡು ನಾವು ನಡೆಯಲ್ಲ ಅಲ್ವಾ, ಅದ್ರ ಅಗತ್ಯ ಮುಗೀತು ಅಲ್ಲಿಗೆ. ಅದೇ ನೀವು ಅದನ್ನ ಹಾಗೆ ಅಲ್ಲಿಟ್ಟು ದೂರ ಓಡಿಸೋದ್ರ ಬದಲು ನೆಕ್ಸ್ಟ್ ಇನ್ಯಾರೋ ಒಬ್ರಿಗೆ ಅಗತ್ಯ ಇದ್ದಾಗ ಅದನ್ನ ನಾವು ಪಾಸ್ ಮಾಡಿದ್ರೆ ಅವರಿಗೂ ಪ್ರಯೋಜನ ಸಿಗತ್ತೆ. ಅದರಿಂದ ಆ ವಸ್ತುನು ಕೂಡ ಒಂದು ಸಮರ್ಪಕ ಬಳಕೆ ಆದ ಹಾಗೆ ಆಗತ್ತೆ. ಸೊ ಮನೇಲಿರೋ ಪ್ರತಿಯೊಂದು ವಸ್ತುಗಳನ್ನು ಕೂಡ ಪುನರಾವಲೋಕಿಸಿ ನೋಡಿ. ಇದು ನಿಮ್ಗೆ ಈಗ್ಲೂ ಕೂಡ ಅದರ ಉದ್ದೇಶ, ನಿಮಗ್ ಬೇಕಾದ ಒಂದು ಉದ್ದೇಶನ ಅದು ಸರ್ವ್ ಮಾಡ್ತಾ ಇದೆಯಾ, ಒಂದು ಸಮರ್ಪಕ ಬಳಕೆ ಆಗ್ತಾ ಇದೆಯಾ ವಸ್ತುವಿಂದು ಅನ್ನೋದನ್ನ. ಮುಂದೆ ತಗೊಳ್ಳೋ ವಸ್ತುಗಳನ್ನ ತಗೊಳ್ಳುವಾಗ್ಲೂ ಕೂಡ ಸ್ವಲ್ಪ ಕಾನ್ಶಿಯಸ್ ಆಗಿ ಇದ್ ನನ್ಗೆ ನಿಜವಾಗ್ಲೂ ಅಗತ್ಯ ಇದೆಯಾ, ಇದ್ ನಾನು ಒನ್ ಟೈಮ್ ಬೇಕಾಗಿರೋದು ಅಥವಾ ರಿಪೀಟೆಡ್ಲಿ ಯೂಸ್ ಮಾಡ್ತೀನ. ರಿಪೀಟೆಡ್ಲಿ ಯೂಸ್ ಮಾಡ್ತೀರಾ ಆದ್ರೆ ಸರಿ ತಗೊಳ್ಳಿ, ಆದ್ರೆ ಯಾವಾಗ್ಲೂ ಒಮ್ಮೆ ಬೇಕಾದ್ನ ನಾನು ಹೇಳಿದಾಗೆ ನಾವು ಬೇರೆಯವರಿಂದ ಬಾರೋ ಮಾಡ್ಬೋದು, ರೆಂಟಿಗೆ ತಗೋಬಹುದು, ಸಾಕಷ್ಟು ಆಪ್ಷನ್ಸ್ ಗಳಿರುತ್ತೆ. ಎಲ್ಲಾ ವಸ್ತುನು ನಾವು ಓನೇ ಮಾಡ್ಬೇಕು ಅಂತ ಇಲ್ಲ, ಎಲ್ಲಾನು ಖರೀದಿನೇ ಮಾಡ್ಬೇಕು ಅಂತ ಇಲ್ಲ. ಈಗಂತೂ ಸಾಕಷ್ಟು ಆಪ್ಷನ್ಸ್ ಗಳಿರುತ್ತೆ. ಬೇರೆ ಬೇರೆ ಕಡೆಗೆ ಸ್ಟೀಲ್ ಬ್ಯಾಂಕ್ಸ್ ಇರುತ್ತೆ, ಪ್ಲೇಟ್ಸು ಗ್ಲಾಸಸ್ನೆಲ್ಲ ಕೊಡುವಂತ ಆಪ್ಷನ್ಸ್ ಇರುತ್ತೆ, ರೆಂಟಿಗೆ ಕೊಡ್ತಾರೆ. ಅಥವಾ ಫರ್ನಿಚರ್ಸ್ ಗಳನ್ನ, ಚೇರ್ಸ್ ಗಳನ್ನ ರೆಂಟಿಗೆ ಕೊಡ್ತಾರೆ. ಸಾಕಷ್ಟು ಒಂದು ಫೆಸಿಲಿಟೀಸ್ ಸಾಮಾನ್ಯವಾಗಿ ತುಂಬಾ ಕಡೆಗಳಲ್ಲಿ ಇದೆ, ಅದನ್ನ ನಾವು ಪ್ರಯೋಜನ ಪಡ್ಕೋಬಹುದು. ಹಾಗೆ ಬುಕ್ಸ್ ಗಳಿರ್ಬೋದು, ಎಲ್ಲಾ ಬುಕ್ ಅನ್ನು ಕೂಡ ಎಲ್ರು ನಾನು ಸ್ಟೋರೇ ಮಾಡ್ತೀನಿ ಅಂತ ಹೊರಟ್ರೆ ಪ್ರಾಕ್ಟಿಕಲಿ ನೀವು ಯೋಚನೆ ಮಾಡಿ ನೋಡಿ. ಅದ್ರ ಬದಲು ದಿನನಿತ್ಯ ನೀವು ಮತ್ತೆ ಮತ್ತೆ ಓದಿರೋ ಬುಕ್ಸ್ ಗಳನ್ನ ನೀವು ಸ್ಟೋರ್ ಮಾಡ್ಬೋದು. ಆದ್ರೆ ಮಿಕ್ಕಿರೋ ಬುಕ್ಸ್ ಗಳನ್ನ ಲೈಬ್ರರಿನಲ್ಲಿ ಒನ್ ಟೈಮ್ ಓದೋದನ್ನ ಲೈಬ್ರರಿ ಮೆಂಬರ್ಶಿಪ್ ತಗೊಂಡು ಅಲ್ಲೂ ಹೋಗಿ ಓದ್ಬರ್ಬೋದಲ್ವಾ. ಆ ವಸ್ತುವಿನ ಎಂಡ್ ವರ್ಗು ಸಮರ್ಪಕ ಬಳಕೆ ಆಗುತ್ತೆ. ಒಂದು ಬುಕ್ಕಿನ ಲೈಫ್ ಸ್ಪ್ಯಾನ್ ಅಲ್ಲಿ ಸಾಕಷ್ಟು ಜನರು ಅದನ್ನ ಓದ್ತಾರೆ. ನಾವು ಒಮ್ಮೆ ಓದಿ ಇನ್ಯಾರು ಓದಕ್ ಸಿದ್ದೆ ಹಾಗೆ ಕಪಾಟಲ್ಲಿ ಇರೋದಕ್ಕಿಂತ ಆ ವಸ್ತುವನ್ನ ನಾವು ಇನ್ನು ಬಳಸಲ್ಲ ಅಂದಾಗ ನಾವು ಹತ್ರದ ಯಾವ್ದು ಲೈಬ್ರರಿಗೆ ಅದನ್ನ ಡೊನೇಟ್ ಮಾಡಿದ್ರೆ ಖಂಡಿತ ಸಾಕಷ್ಟು ಜನರು ಆ ಬುಕ್ ಅನ್ನು ಓದೋದು ಸಾಧ್ಯ ಆಗುತ್ತೆ. ಸೊ ನಾನು ಬಯಸೋದು ಇಷ್ಟೇ, ಇರೋ ವಸ್ತುಗಳ ಪುನರಾವಲೋಕನ, ಮುಂದೆ ತಗೊಳ್ಳೋ ವಸ್ತುಗಳ ಬಗ್ಗೆ ಸ್ಪಷ್ಟತೆ, ಹಾಗೆ ಪ್ರತಿ ವಸ್ತುವಿನ ಸಾರ್ಥಕ ಬಳಕೆ. ಇದು ನಾನು ಮುಂಬರೋ ಸೀರೀಸ್ ಇಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತದ್ದು. ವಿಡಿಯೋಸ್ ಗಳನ್ನ ಡೀಟೇಲ್ ಆಗಿ ಪ್ರತಿ ಏರಿಯಾನು ಮಾಡ್ತಿರೋ ಉದ್ದೇಶ ಆಗ ನಿಮ್ಗೆ ಒಂದು ಸ್ಪಷ್ಟತೆಯನ್ನ ಕಂಡುಕೊಳ್ಳೋದಕ್ಕೆ ಎಲ್ಲೋ ಒಂದ್ ಕಡೆ ಸಹಾಯ ಆಗ್ಬಹುದು. ನನ್ಗೆ ಆಕ್ಚುಲಿ ಏನ್ ಬೇಕು, ಯಾವ ವಸ್ತುಗಳು ಜೀವನದಲ್ಲಿ ಸರ್ವ್ ಮಾಡ್ತಿದೆ ಅನ್ನೋದ್ರ ಒಂದು ಕ್ಲಾರಿಟಿ ಸಿಗೋದಕ್ಕೆ ನಾನು ಮುಂದೆ ಶೇರ್ ಮಾಡೋ ಪಾಯಿಂಟ್ಸ್ ಗಳು ನಿಮ್ಗೆ ಸಹಾಯ ಆಗ್ಬಹುದು ಅನ್ನೋ ಉದ್ದೇಶದಿಂದ ಈ ಸೀರೀಸ್ ನ ತರ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಖಂಡಿತ ಏನಾದ್ರು ಒಳ್ಳೇದು ನಿಮ್ಗೆ ಸಿಕ್ತು ಅಂತ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಮೆಂಟ್ ಅಲ್ಲಿ ತಿಳಿಸಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.